ನೀವೀಗ ಕೇಳುವ ರೂಪಕ ಬೆಳಗೊಳದ ಬೆರಗು. ರಚನೆ BN ಜ್ವಾಲನಪ್ಪ. ಪ್ರಸ್ತುತಿ ಡಾಕ್ಟರ್ ಎನ್ ಸುಧೀಂದ್ರ. ರೂಪಕ ಬೆಳಗೊಳದ ಬೆರಗು. ಅಚ್ಚಾಯ ಸಚ್ಚಂ ಜಲಗಂತ ಗಂಡಂ ಆಬಾಹುದೋಲಂತ ಸುಕನ್ನಪಾನಂ ಗಗಿಂದ ಸುಂಡುಜ್ಜಲ ಬಾಹುದಂಡಂ ತಂ ಗೋಮದೇಶಂ ಪಣಮಾಮಿ ನಿತ್ಯಂ. ಯಾವ ಶರೀರವು ದರ್ಪಣದಂತೆ ನಿರ್ಮಲವಾಗಿದೆಯೋ, ಕಪೋಲವು ಜಲದಂತೆ ಸ್ವಚ್ಛವಾಗಿದೆಯೋ, ಕಿವಿಗಳು ಭುಜಮುಟ್ಟುವಂತಿವೆಯೋ ಮತ್ತು ಆಜಾನುಬಾಹುಗಳು ಗಜರಾಜನ ಸೊಂಡಿಲಿನಂತಿವೆಯೋ, ಅಂತಹ ಗೊಮ್ಮಟೇಶ ಬಾಹುಬಲಿ ಸ್ವಾಮಿಗೆ ನಾನು ಸದಾ ನಮಿಸುತ್ತೇನೆ ಎಂದು ಭೂಮಿ ಆಕಾಶವನ್ನ ಒಂದು ಮಾಡಿ ನಿಂತ ವಿಶ್ವದ ಏಕೈಕ ಏಕಶಿಲಾ ವಿಗ್ರಹವಾದ ಗೊಮ್ಮಟನನ್ನ ಕಂಡ ಆಚಾರ್ಯ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು ತಮ್ಮ ಪ್ರಾಕೃತ ರಚನೆಯಾದ ಗೊಮ್ಮಟೇಶ ತುದಿಯಲ್ಲಿ ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಶ್ರವಣಬೆಳಗೊಳ ಎಲ್ಲರ ದಿಟ್ಟಿಯನ್ನು ಸೆಳೆಯುತ್ತಿದೆ. ಸುಮಾರು 1025 ವರ್ಷಗಳಿಂದ ಜೈನ ಧರ್ಮ, ಸಾಹಿತ್ಯ, ಸಂಸ್ಕೃತಿಯ ನೆಲೆವೀಡಾದ ಶ್ರವಣಬೆಳಗೊಳ ಜಗತ್ಪ್ರಸಿದ್ಧವಾಗಿದೆ. ಕ್ರಿಸ್ತಶಕ 1279ರಲ್ಲಿ ಆಳ್ವಿಕೆ ನಡೆಸಿದ್ದ ಈಜಿಪ್ಟಿನ ಫೆರೋಹ ದೊರೆ ರಾಮ್ಸಸೆ ಪ್ರತಿಮೆ ನಂತರದ ಅತಿ ಎತ್ತರದ ವಿಗ್ರಹವಾದ ಗೊಮ್ಮಟನ ಮನಮೋಹಕ ಮೂರ್ತಿ ನೋಡಿದವರ ಕಣ್ಣುಗಳಲ್ಲಿ ಒಂದು ಕ್ಷಣ ಕುತೂಹಲವನ್ನು, ಮನದಲ್ಲಿ ಅರೆಗಳಿಗೆ ಭಕ್ತಿಯ ಪರವಶತೆಯನ್ನು ಹುಟ್ಟಿಸುತ್ತದೆ. 2300 ವರ್ಷಗಳ ಹಿಂದೆ ಮೌರ್ಯ ಸಾಮ್ರಾಟ ಚಂದ್ರಗುಪ್ತ ಜೈನರ ಅಂತಿಮ ಶ್ರುತ ಕೇವಲಿಗಳಾದ ಶ್ರವಣಾಚಾರ್ಯ ಭದ್ರಬಾಹು ಸಾವಿರಾರು ಮುನಿಗಳೊಂದಿಗೆ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳಕ್ಕೆ ಆಗಮಿಸಿದ್ದರು. ಅಂದು ಕಳ್ವಪ್ಪು, ಕಳ್ಪಪ್ಪು ಅಥವಾ ಕಟವಪ್ರ ಎಂದು ಹೆಸರುವಾಸಿಯಾಗಿದ್ದ ಶ್ರವಣಬೆಳಗೊಳ ಚಂದ್ರಗುಪ್ತ ಮತ್ತು ಭದ್ರಬಾಹುವಿನ ಸಮಾಧಿ ಸ್ಥಳವೂ ಆಗಿದೆ. ಡಾಕ್ಟರ್ ಸ್ನೇಹರಾಣಿ ಜೈನ್ ಎಂಬ ಸಂಶೋಧಕರು ತಮ್ಮ ದ ಹರಪ್ಪನ್ ಗ್ಲೋರಿ ಆಫ್ ಜಿನಾಸ್ 2001 ಎಂಬ ಕೃತಿಯಲ್ಲಿ ಸಿಂಧೂ ಕಣಿವೆ ನಾಗರಿಕತೆಯ ಮೂಲ ಶ್ರವಣಬೆಳಗೊಳವೆಂದು ಪ್ರತಿಪಾದಿಸಿದ್ದಾರೆ. ಈ ದಿಸೆಯಲ್ಲಿ ಈ ಕ್ಷೇತ್ರ ಚಂದ್ರಗುಪ್ತರ ಆಗಮನದ ಪೂರ್ವದಿಂದಲೂ ಚಿರಪರಿಚಿತ ಜೈನರ ಪ್ರಮುಖ ಕೇಂದ್ರವಾಗಿತ್ತೆಂದು ಉಲ್ಲೇಖಗಳು ದಾಖಲಿಸುತ್ತವೆ. ವಾಸ್ತುಶಿಲ್ಪ ಮತ್ತು ಐತಿಹಾಸಿಕವಾಗಿ ತುಂಬ ಪ್ರಖ್ಯಾತವಾಗಿರುವ ಇಲ್ಲಿನ 37 ಬಸದಿ, ಕನ್ನಡ, ಸಂಸ್ಕೃತ ಮತ್ತು ಪ್ರಾಕೃತದಲ್ಲಿರುವ 525 ಶಾಸನ ಹಾಗೂ ಲಿಪಿಗಳು ಇತಿಹಾಸಕಾರರು ಮತ್ತು ಸಂಶೋಧಕರನ್ನು ಕ್ರಿಸ್ತಪೂರ್ವ 3ನೇ ಶತಮಾನದತ್ತ ಕೊಂಡೊಯ್ಯುತ್ತವೆ. ಸಮುದ್ರ ಮಟ್ಟಕ್ಕಿಂತ ಸುಮಾರು 3500 ಅಡಿ ಎತ್ತರದಲ್ಲಿರುವ ಇಂದ್ರಗಿರಿಯ 618 ಮೆಟ್ಟಿಲುಗಳನ್ನ ಏದುಸಿರು ಬಿಡುತ್ತಾ ಹತ್ತಿ ಕೊನೆಗೊಮ್ಮೆ ಆ ಮೋಹಕ ಬಿಳಿ ಅಮೃತ ಶಿಲೆಯ ಆಜಾನುಬಾಹು ಗೊಮ್ಮಟನ ಮುಂದೆ ನಿಂತಾಗ ನಮ್ಮ ಶಿರ ವಿನಮ್ರತೆಯಿಂದ ಬಾಗುತ್ತದೆ. ಇಂತಹ ಭವ್ಯ ದಿವ್ಯ ಪ್ರತಿಮೆಯನ್ನ ಕಡೆದ ಆ ಅಜ್ಞಾತ ಶಿಲ್ಪಿಯ ಉಳಿಯ ಹಿತವಾದ ಶಬ್ದ ಕಿವಿಗಳಲ್ಲಿ ರಿಂಗಣಿಸುತ್ತದೆ. ಲಯಾ ಸಮಕ್ಕಂತ ಮಹಾಶರೀರಂ ಭೌವಾವಲೀಲದ್ದ ಸುಖಪರುಖಂ ದೇವಿಂದ ವಿಂದಚ್ಚಿಯ ಪಾಯಪುಂ ತಂ ಗೋಮಟೇಶಂ ಪಣಮಾಮಿ ನಿತ್ಯಂ ತಂ ಗೋಮಟೇಶಂ ಪಣಮಾಮಿ ನಿತ್ಯಂ. ಯಾರ ವಿಶಾಲ ದೇಹವು ಮಾಧವ್ಯಲತೆಯಿಂದ ವ್ಯಾಪಿಸಲ್ಪಟ್ಟಿದೆಯೋ, ಭಕ್ತ ಜನಗಳಿಗೆ ಯಾರು ಕಲ್ಪವೃಕ್ಷದಂತಿರುವರೋ ಮತ್ತು ಯಾರ ಚರಣಕಮಲಗಳು ದೇವೇಂದ್ರಾದಿ ದೇವತೆಗಳಿಂದ ಪೂಜಿಸಲ್ಪಡುತ್ತವೆಯೋ ಅಂತಹ ಗೊಮ್ಮಟೇಶ ಜೈನ ಪುರಾಣ ಪರಂಪರೆಯ ಪ್ರಥಮ ತೀರ್ಥಂಕರ ಆದಿನಾಥನ ಪುತ್ರ. ಋಷಭನಾಥ ಈ ಕರ್ಮಭೂಮಿಯ ಆದಿವಿಧಾತ. ಹಸಿಮಸಿ, ಕೃಷಿವಿದ್ಯೆ, ವಾಣಿಜ್ಯ ಮತ್ತು ಶಿಲ್ಪ ಮುಂತಾದ ಷಟ್ಕರ್ಮಗಳನ್ನು ಬೋಧಿಸಿದವರು. ಇವರಿಗೆ ಭರತ ಮತ್ತು ಬಾಹುಬಲಿ ಎಂಬ ಗಂಡು ಮಕ್ಕಳು, ಬ್ರಾಹ್ಮಿ ಮತ್ತು ಸುಂದರಿ ಎಂಬ ಹೆಣ್ಣು ಮಕ್ಕಳು. ಬ್ರಾಹ್ಮಿಯಿಂದಲೇ ಬ್ರಾಹ್ಮಿ ಲಿಪಿ ಸೃಷ್ಟಿಯಾಯಿತೆಂದು ಸಂಶೋಧಕರು ತಿಳಿಸುತ್ತಾರೆ.
ತಾಯಿ ಸುನಂದಾದೇವಿಯ ಗರ್ಭದಲ್ಲಿ ಅವತರಿಸಿದ ಇಬ್ಬರು ಪುತ್ರರಲ್ಲಿ ಹಿರಿಯವನಾದ ಭರತ 14 ರತ್ನಗಳ ಅಧಿಪತಿ, ಛಪ್ಪನ್ನ ದೇಶದೊಡೆಯ, ಅಂತೆಯೇ ಭೂಮಂಡಲವನ್ನೇ ಜಯಿಸಬೇಕೆನ್ನುವ ಮಹತ್ವಾಕಾಂಕ್ಷಿ. ಇಡೀ ಭೂಮಂಡಲವನ್ನೇ ಗೆದ್ದು ತನ್ನ ಹೆಬ್ಬೆರಳಿನಲ್ಲಿ ಕುಣಿಸಬೇಕೆಂಬ ಹುಚ್ಚು ಹಂಬಲ. ದಿಗ್ವಿಜಯ ಹೊರಟೇ ಬಿಟ್ಟ. ಎಲ್ಲವನ್ನೂ ಎಲ್ಲರನ್ನೂ ಗೆದ್ದ. ಆದರೆ ಒಬ್ಬನನ್ನು ಗೆಲ್ಲಲಾರದೆ ಹೋದ. ಅವನೇ ತಮ್ಮ ಬಾಹುಬಲಿ. ಅವನ ಕೋಪ, ಅಟ್ಟಹಾಸ ಮಿತಿಮೀರಿತು. ಒಡ ಹುಟ್ಟಿದ ಸಹೋದರನಾದ ಬಾಹುಬಲಿಯ ಮೇಲೆಯೇ ಯುದ್ಧವನ್ನು ಸಾರಿದ. ಸೇನಾ ಮುಖಂಡರು ತಲೆಯ ಮೇಲೆ ಕೈ ಹೊತ್ತು ನಿಂತರು. ಯುದ್ಧದ ಭೀಕರತೆ, ವಿನಾಶದ ಅರ್ಥವನ್ನು ಅರಿತ ಅವರು ಅಪಾರ ಸಾವು ನೋವಿಗೆ ಕಾರಣವಾಗುವ ಘನಘೋರ ಕದನದ ಬದಲಿಗೆ ದೃಷ್ಟಿ, ಧ್ವನಿ, ಬಾಹು, ಮುಷ್ಟಿ ಮತ್ತು ಜಲದ ಯುದ್ಧವನ್ನೇರ್ಪಡಿಸಿದರು. ಬಾಹುಬಲಿ ಎಲ್ಲದರಲ್ಲೂ ಅಜೇಯನಾಗಿ ನಿಂತ. ಅಣ್ಣ ಭರತ ತನ್ನ ಸರ್ವನಾಶ ಕಂಡು ಕನಲಿ ಕೆಂಡವಾದ. ಇಷ್ಟಾದರೂ ಭರತನ ಒಣ ಪ್ರತಿಷ್ಠೆ ಕುಗ್ಗಲಿಲ್ಲ. ಕೈಯಲ್ಲಿದ್ದ ಚಕ್ರರತ್ನವನ್ನು ಬಾಹುಬಲಿಯತ್ತ ಸರ್ರನೆ ಬೀಸಿದ. ಆದರೆ ಚಕ್ರರತ್ನ ಬಾಹುಬಲಿಯ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಅವನ ಬಲಿ ಬಯಸದೆ ಅವನಿಗೆ 3 ಬಾರಿ ಪ್ರದಕ್ಷಿಣೆ ಬಂದು ಭರತನತ್ತ ಹಿಂದಿರುಗಿತು. ಕಣ್ರೆಪ್ಪೆ ಬಿಚ್ಚಿ ಮತ್ತೊಂದು ಕ್ಷಣ ಮುಚ್ಚುವಷ್ಟರಲ್ಲಿ ಒಂದು ಇತಿಹಾಸವೇ ಸೃಷ್ಟಿಯಾಗಿ ಮುಂದಿನ ಉಜ್ವಲ ಪರಂಪರೆ, ಸಂಸ್ಕೃತಿಯ ಮೊಳೆಯುವಿಕೆಗೆ ನೆಪವಾಯಿತು. ಭರತ ತನ್ನ ವರ್ತನೆಗೆ ತಾನೇ ನಾಚಿದರೆ ಬಾಹುಬಲಿ ಅಣ್ಣನ ಮೇಲೆಯೇ ಕೈ ಮಾಡಿದ್ದಕ್ಕಾಗಿ ಒಳಗೊಳಗೆ ಮರುಗಿದ. ಒಂದು ಹಿಡಿ ಮುತ್ತುರತ್ನ, ಅಂಗೈಯಗಲದ ಭೂಮಿಗಾಗಿ ಅಣ್ಣ ತಮ್ಮಂದಿರ ನಡುವಿನ ಈ ಯುದ್ಧದಿಂದ ಪರಿತಪಿಸಿದ ಬಾಹುಬಲಿ, ರಾಜ್ಯಲಕ್ಷ್ಮಿಯನ್ನ ನೀನೇ ಇಟ್ಟುಕೋ ಎಂದು ಹೇಳಿ ಹುಟ್ಟುಡುಗೆಯಲ್ಲೇ ಬದುಕಿನ ನಿಜವಾದ ಅರ್ಥವನ್ನ ಹುಡುಕಲು ಸುದೀರ್ಘ ಪ್ರಯಾಣ ಕೈಗೊಂಡ. ಕಾಯೋತ್ಸರ್ಗ ಭಂಗಿಯಲ್ಲಿ ನಿಂತು ಏಕಾಗ್ರತೆಯಿಂದ ತಪಸ್ಸನ್ನು ಆಚರಿಸಿ ವೃಷಭನಾಥರಿಗಿಂತಲೂ ಮುಂಚೆ ಮೋಕ್ಷದ ಸೋಪಾನವನ್ನೇರಿದ. ಇಂತಹ ರಣಕಲಿ ವಿರಾಗಿ ಬಾಹುಬಲಿ ಜೈನ ಪುರಾಣಗಳ ಪ್ರಕಾರ ಪ್ರಥಮ ಕಾಮದೇವ ಅರ್ಥಾತ್ ಮನ್ಮಥ. ಈತನಿಗೆ ಭುಜಬಲಿ, ಕುಕ್ಕುಟೇಶ್ವರ ಎಂಬ ನಾನಾ ಹೆಸರುಗಳು. ಗಂಗರಸ ರಕ್ಕಸಗಂಗನ ಆಸ್ಥಾನದಲ್ಲಿದ್ದ ಚಾವುಂಡರಾಯ ತನ್ನ ತಾಯಿ ಕಾಳಲಾದೇವಿಯ ಇಚ್ಛೆಯ ಮೇರೆಗೆ ಶ್ರವಣಬೆಳಗೊಳದ ಇಂದ್ರಗಿರಿಯಲ್ಲಿ ಕ್ರಿಸ್ತಶಕ 981ರಲ್ಲಿ ಅರಿಷ್ಟನೇಮಿ ಎಂಬ ಶಿಲ್ಪಿಯಿಂದ ಬೃಹದಾಕಾರದ ಮನ್ಮಥ ಸ್ವರೂಪದ ಬಾಹುಬಲಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ. ತೀರ್ಥಂಕರ ನೇಮಿಯ ಯಕ್ಷಿ ಚಾಮುಂಡಿಯ ಹೆಸರು ಚಾಮುಂಡರಾಯನಿಗೆ ಬಂದಿರಬಹುದೆಂದು ಡಾಕ್ಟರ್ ತೀನಂ ಶ್ರೀ ಅಭಿಪ್ರಾಯಿಸುತ್ತಾರೆ. ಅವನಿಗಿದ್ದ ಗೊಮ್ಮಟ ಹೆಸರು ಬಾಹುಬಲಿಗೆ ಬಂದಿರಬಹುದೆಂದು ಮತ್ತೆ ಕೆಲವರು ತಿಳಿಸುತ್ತಾರೆ. ಗೊಮ್ಮಟ ಮನ್ಮಥ ಶಬ್ದದ ಪ್ರಾಕೃತ ರೂಪವೆಂದು ಎಂ ಗೋವಿಂದ ಪೈ ತಿಳಿಸುತ್ತಾರೆ. ಪ್ರಾಕೃತ, ಸಂಸ್ಕೃತ ಮತ್ತು ಕನ್ನಡವೂ ಸೇರಿದಂತೆ ಒಟ್ಟು 47 ಕೃತಿಗಳಲ್ಲಿ ಬಾಹುಬಲಿಯ ಕಥೆ ವಿಸ್ತಾರವಾಗಿ ಹರಡಿದ್ದರೂ ಕ್ರಿಸ್ತಶಕ 4ನೇ ಶತಮಾನದಲ್ಲಿ ರಚಿಸಿರಬಹುದಾದ ವಿಮಲಸೂರಿಯ ಪ್ರಾಕೃತದ ಪಾವುಮಾಚರ್ಯಂ ಮೂಲಾಧಾರ. ಅಂತೆಯೇ ಗೊಮ್ಮಟನ ವಿಗ್ರಹಗಳು ನಾಡಿನಾದ್ಯಂತ ಕಂಡುಬಂದರೂ ಶ್ರವಣಬೆಳಗೊಳದ ಬಾಹುಬಲಿಯ ವಿಗ್ರಹದಷ್ಟು ಉನ್ನತವಾದ ಎತ್ತರದ ವಿಗ್ರಹಗಳು ಎಲ್ಲೂ ಕಂಡುಬರುವುದಿಲ್ಲ. ಕ್ರಿಸ್ತಶಕ 600ರಲ್ಲಿ ಬಾದಾಮಿಯ ಗುಹೆಯೊಂದರಲ್ಲಿ ಆಳೆತ್ತರದ ಗೊಮ್ಮಟನ ವಿಗ್ರಹ ಇತ್ತೆಂದು ಫರ್ಗೂಸನ್ ತಿಳಿಸಿದ್ದಾರೆ. ಕಾರ್ಕಳ, ವೇಣೂರು, ಧರ್ಮಸ್ಥಳ, ಹೊಸಕೆರೆ, ತಿಪ್ಪೂರು, ಗೊಮ್ಮಟಗಿರಿಯಲ್ಲಿ ಗೊಮ್ಮಟನ ವಿಗ್ರಹಗಳು ಗೋಚರಿಸುತ್ತವೆ. ನಮ್ಮ ಕವಿಗಳು ತಮ್ಮ ಕಾವ್ಯ ರನ್ನಗನ್ನಡಿಯಲ್ಲಿ ಬಾಹುಬಲಿಯ ವೈರಾಗ್ಯ, ಉದಾತ್ತ ಚಿಂತನೆ, ಅವನ ಪರಾಕ್ರಮ, ಭವ್ಯ ವ್ಯಕ್ತಿತ್ವವನ್ನು ಬಗೆ ಬಗೆಯಾಗಿ ಸೆರೆ ಹಿಡಿದಿದ್ದಾರೆ. ವಿಶೇಷವಾಗಿ ಕನ್ನಡದ ಆದಿಕವಿ ಪಂಪ ರಚಿಸಿದ ಮಹಾಕಾವ್ಯ ಆದಿಪುರಾಣದ ಬಾಹುಬಲಿ ಕೇವಲ ಪಂಡಿತ ಪಾಮರರನ್ನು ಮಾತ್ರ ಸೆಳೆಯಿತು. ಆದರೆ ಚಾಮುಂಡರಾಯನ ವಿಶ್ವವಿಖ್ಯಾತ ಬಾಹುಬಲಿ ಶಿಲ್ಪ ಸಮಾಜದ ಎಲ್ಲ ಸ್ತರದವರನ್ನು ಸೂಜಿಗಲ್ಲಿನಂತೆ ಆಕರ್ಷಿಸಿತು. ಹೀಗಾಗಿ ಜನಪದ ಸಾಹಿತ್ಯದಿಂದ ನವ್ಯ ಸಾಹಿತ್ಯದವರೆಗಿನ ಎಲ್ಲ ಕಾವ್ಯ ಪ್ರಕಾರಗಳಲ್ಲೂ ಬಾಹುಬಲಿ ವಿಜೃಂಭಿಸಿದ. ಕವಿಯ ಲೇಖನಿಗೆ, ಆತನ ಕನಸು ಕಲ್ಪನೆಗಳಿಗೆ ಸಾಕ್ಷೀಭೂತನಾದ. ಅತಿ ತುಂಗಾಕೃತಿಯಾದೊಡಾಗರು ಅದರೊಳ್
సౌందర్యమౌన్నత్యము నుత సౌందర్యముమాగే మత్తతిశయం తానాగదౌన్నత్యము నుత సౌందర్యము ఊర్జితాతిశయము ತನ್ನಲ್ಲಿ ನಿಂದಿರ್ದುವೆ ಕ್ಷಿತಿ ಸಂಪೂಜ್ಯಮೋ ಗೊಮ್ಮಟೇಶ್ವರಜಿನ ಶ್ರೀರೂಪಮಾತ್ಮೋಪಮಂ. ಪ್ರತಿಮೆಯು ಅತಿ ಘನಗಾತ್ರವಾಗಿದ್ದರೆ ಅದರಲ್ಲಿ ಸೌಂದರ್ಯ ನಗಣ್ಯ. ಸೌಂದರ್ಯ ಅತಿಶಯದಿಂದ ಕೂಡಿದ್ದರೆ ಅದು ಉನ್ನತ ಗಾತ್ರದ್ದಾಗಿ ಇರಲಾರದು. ಶಿಲ್ಪದ ಭವ್ಯತೆಯ ಅತೀತವನ್ನೂ ಮುಟ್ಟದ ಕವಿಯ ಮೃದು ಹೃದಯ ಅಲ್ಲಿಯ ಕಲೆಯನ್ನು ಅಳೆಯುತ್ತದೆ. ಸೌಂದರ್ಯ, ಔನ್ನತ್ಯ, ಅತಿಶಯತೆಯ ಸಂಗಮವೇ ಮೂರ್ತಿಯಲ್ಲಿ ಕಂಡು ಬರುವುದರಿಂದ ಬಾಹುಬಲಿ ಶಿಲ್ಪ ವರ್ಣಿಸಲಸದಳವೆಂದು ಕವಿ ಬೊಪ್ಪಣ್ಣ ಪಂಡಿತ ಹೇಳಿದ್ದಾನೆ. ಆಗಸವನ್ನ ಚುಂಬಿಸುವ ಮಿಣಿಮಿಣಿ ಮಿಂಚುವ ನಕ್ಷತ್ರಗಳ ಸಮೂಹವು ಭಗವಂತನ ಪಾದ ಸೇವೆಗೆಂದು ಭಕ್ತಿಯಿಂದ ಎರಗುತ್ತಲವೆಯೋ ಎನ್ನುವಂತೆ ಪುಷ್ಪಮಳೆಯೋ ನೀಲಾಕಾಶದಿಂದ ಗೊಮ್ಮಟನ ಪಾದಗಳ ಮೇಲೆ ಸುರಿಯುತ್ತಿತ್ತೆಂದು ಬೊಪ್ಪಣ್ಣ ವರ್ಣಿಸುತ್ತಾನೆ. ಬೊಪ್ಪಣ್ಣ ತನ್ನ ಕೃತಿಗೆ ಆರಿಸಿಕೊಂಡಿರುವ ವಸ್ತು ಗೊಮ್ಮಟ. ಅದನ್ನು ವಿನ್ಯಾಸಗೊಳಿಸಿರುವ ಶೈಲಿ ಗೊಮ್ಮಟ. ಈತನ ಬಂಧ ಗೊಮ್ಮಟ ಬಂಧ, ಈತನ ಪಾಕ ಗೊಮ್ಮಟ ಪಾಕ, ಈತನ ಯುಕ್ತಿ ಗೊಮ್ಮಟ ಯುಕ್ತಿ ಎಂದು ಸಂಶೋಧಕರಾದ ಜಿ ಬ್ರಹ್ಮಪ್ಪ ತಿಳಿಸುತ್ತಾರೆ. ಚಾವುಂಡರಾಯ, ಹಸ್ತಿಮಲ್ಲ, ಮಧುರಕವಿ, ರತ್ನಾಕರ, ಪದ್ಮರಸ, ಪಂಚಬಾಣ, ಚದುರಚಂದ್ರಮ, ಶಾಂತಿಕೀರ್ತಿ, ಅನಂತಕವಿ, ದೇವಚಂದ್ರ, ಬೊಮ್ಮಣ್ಣ ಮತ್ತು ಚಂದ್ರಸಾಗರವರ್ಣಿ ಮುಂತಾದವರು ತಮ್ಮ ತಮ್ಮ ಕಾವ್ಯಗಳಲ್ಲಿ ಬಾಹುಬಲಿಯನ್ನು ಕೊಂಡಾಡಿದ್ದಾರೆ. ಇವರಲ್ಲಿ ಕೆಲವರಿಗೆ ಸಾಹಿತ್ಯ ಮುಖ್ಯವಾದರೆ ಮತ್ತೆ ಕೆಲವರಿಗೆ ಶಿಲ್ಪದ ಚಮತ್ಕಾರ ಮುಖ್ಯವಾಗಿದೆ. ಜಿನಸೇನ ಪಂಪರಿಂದ ಮೂಡಿದ ಬಾಹುಬಲಿಯ ವ್ಯಕ್ತಿತ್ವದ ಚಿತ್ರಣ ಮತ್ತು ಸಂದೇಶಗಳನ್ನು ಮೂರ್ತಿ ಶಿಲ್ಪ ಪ್ರಭಾವದಲ್ಲೇ ಕಂಡುಕೊಂಡು ಮನದ ಮೂಲೆಯಲ್ಲೆಲ್ಲೋ ಸಾಕಾರಗೊಂಡ ಅನುಭವಗಳನ್ನ ಆಯಾ ಸಾಮಾಜಿಕ ಸ್ಥಿತಿಗತಿ ಹಿನ್ನೆಲೆಯಲ್ಲಿ ಅಭಿವ್ಯಕ್ತವಾಗಿರುವುದು ನವ್ಯ ಸಾಹಿತ್ಯದ ವೈಶಿಷ್ಟ್ಯವಾಗಿದೆ. ಜಾಗತಿಕ ತಲ್ಲಣದ ಉನ್ಮಾದತೆಯ ತುತ್ತ ತುದಿಯಲ್ಲಿರುವ ಜನಾಂಗವನ್ನ ನಿತ್ಯ ನಿರಂತರವಾಗಿ ಮಂತ್ರಮುಗ್ಧಗೊಳಿಸುವ ನೆಲೆಯಾಗಿ, ಕಲೆಯ ಬಲೆಯಾಗಿ ಬಾಹುಬಲಿ ಗೋಚರಿಸಿರುವುದು ನವ್ಯ ಸಾಹಿತ್ಯದ ವಿಶೇಷ. ಶ್ರವಣಬೆಳಗೊಳ, ಕಾರ್ಕಳ ಮತ್ತು ಧರ್ಮಸ್ಥಳದ ಬಾಹುಬಲಿಯ ಶಿಲ್ಪ ಕಂಡ ಎಂ ಗೋವಿಂದ ಪೈ ಅವರು ಅಚ್ಚರಿಯಿಂದ ತಮ್ಮ ಕಾವ್ಯದಲ್ಲಿ ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. ಅಂದಿನ ಪೌದನಂ ಕಳೆದು ಬೆಳ್ಗುಳದ ಇಂದ್ರಗಿರೀಂದ್ರದಿ ಗಂಗಮಂತ್ರಿ ಚಾಮುಂಡನ್ನೇರಿದನೊಲಿದು ಬಂದೆಯ ಕಾರ್ಕಳ ಬಯ್ಯ ರಸಯ್ಯ ವೀರಪಾಂಡ್ಯಂ ಬೆಳಗಯ್ಯ ಅಲ್ಲಿಯರ ವಟ್ಟದಿ ನಿಂದೆಯ ತಿಮ್ಮರ ಸಾಜಿಲಂಗೆ ವೇಣೂರಲಿ ಸಂದೆಯ ತ್ರಿಋತು ನಂಬೊಲಿ ವರ್ಗಡ ಧನ್ಯರೆನಿತೋ ತಿರುತಂ ನಂಬೊಲಿ ವರ್ಗಡ ಧನ್ಯರೆನಿತೋ ಗೊಮ್ಮಟ ಬಾಹುಬಲಿಯ ಶಿಲ್ಪವನ್ನ ನಿರ್ಮಿಸಿದ ಚಾಮುಂಡರಾಯನ ಘನ ವ್ಯಕ್ತಿತ್ವ ಗೊಮ್ಮಟನ ಭೀಮ ಕಾಯದಲ್ಲಿ ಆವಿರ್ಭವಿಸಿದೆ ಎನ್ನುವುದು ಡಿವಿಜಿಯವರ ಅಭಿಪ್ರಾಯ. ಅತ್ಯುಚ್ಚಂಡ ಪರಾಕ್ರಮ ಪ್ರಥಿತನ್ ಆ ಚಾಮುಂಡರಾಯಂ ಮಹತ್ಕೃತ್ಯಾದರ್ಶನ್ಮಾದನಂದೇ ಚಾಮುಂಡರಾಯಂ
ಮಹತ್ಕೃತ್ಯಾದರ್ಶನು ಆದನಂತೆ ಮಹಿಮೆಯೊಳ್ ನಿನ್ನಾಖ್ಯೆಯಂಬಿತ್ತೇ ಬಾಹುಬಲಿಗೂ ಜಿ.ಪಿ. ರಾಜರತ್ನಂ ಅವರಿಗೂ ಅವಿನಾಭಾವ ಸಂಬಂಧ. ಶಿಲ್ಪಿಯ ಮೊನೆಯ ಕೂಗಿಗೆ ಮನಸೋತು ಭಕ್ತಿಯ ಹಿತವಾದ ಸ್ಪರ್ಶದಲ್ಲಿ ಮಿಂದು ಬೆಳ್ಗೊಳದಲ್ಲಿ ಠಿಕಾಣಿ ಹಾಕಿದ ಬಾಹುಬಲಿ ಕವಿಯ ಒಳಗಣ್ಣಿಗೆ ಸಿಕ್ಕಿ ಗೊಮ್ಮಟೇಶ್ವರನಾದನು. ಪ್ರಕೃತಿಯನ್ನು ನಿಶ್ಚಲಗೊಳಿಸಿ ಭೂಮ್ಯಾಕಾಶವನ್ನು ನಿನ್ನ ಒಂದೇ ನೋಟದಲ್ಲಿ ಸೆರೆ ಹಿಡಿದೆ ಎಂಬುದು ಕವಿಯ ಅನಿಸಿಕೆ. ಕಲ್ಲ ಮೆಲ್ಲಿತು ಮಾಡಿ ಶಿಲ್ಪಿ ಕೂಗಿದ ಕರೆಗೆ ಭಕ್ತಿ ಲಂಪಟನಾಗಿ ಭುವಿಗೆ ಬಂದು ಬೆಳುಗೊಳದ ಕುಟ್ಕುಟುಕು ಶಬ್ದಗಳ ಶಾಂತಿಯ ಮಾಂದು ಮಲೆಯಗ್ರದಲ್ಲಿ ಬೀಡ ಬಿಟ್ಟು ರಾಕಾಸುಧಾಕರನ ಕಂಡಿರಿಸಿ ಸಮೆದಂಥ ರೂಪಕೂಬಾರವನು ಸುತ್ತ ಚಂದಿ ಪರಮನೊಂದದ್ಭುತವ ಸುಳಿವ ತೋರಲು ಜಗಕ್ಕೆ ಗೊಮಟೇಶ್ವರನಾಗಿ ನಿಂದೆ ದೇವಾ ಗೋಮಟೇಶ್ವರನಾಗಿ ನಿಂದೆ ದೇವಾ. ರಾಷ್ಟ್ರಕವಿ ಕುವೆಂಪು ಅವರು ಬಾಹುಬಲಿ ಶಿಲ್ಪಕ್ಕೆ ಮಾರು ಹೋಗಿ ಗೊಮ್ಮಟನ ಕುರಿತು 3 ಕವನಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಒಂದು ರಚನೆ ಸೀಸಪದ್ಯದ ಧಾಟಿಯಲ್ಲಿದ್ದರೆ ಉಳಿದೆರಡು ಸರಳ ರಗಳೆ ಮತ್ತು ಪ್ರಗಾಥಗಳಾಗಿವೆ. ಶತಮಾನಗಳುರುಳಿದರೂ ನೀ ನಿಂತ ನಿಲುವಿನಿಂದ ದಣಿವು ಕಾಣದೆ ಎನ್ನುವ ಕವಿ ಕುವೆಂಪು ಶಿಲ್ಪದ ಸಾನ್ನಿಧ್ಯದಲ್ಲಿದ್ದಾಗ ಮೂಕ ವಿಸ್ಮಿತರಾಗಿ ಆತನ ಘನ ಹಿರಿಮೆಯನ್ನ ಅಕ್ಷರಗಳಲ್ಲಿ ಸೆರೆ ಹಿಡಿದಿದ್ದಾರೆ. ಬ್ರಹ್ಮ ಸೃಷ್ಟಿಯ ಕೌತುಕವ ಕಿರಿದು ಮಾಡೆ ನೀಂ ಸೃಷ್ಟಿಸಿದ ಮೂರ್ತಿ ಇದೋ ಶಿಲ್ಪವರ್ಯ ವಿಶ್ವಭಾವವನೊಂದೆ ವಿಗ್ರಹದಿ ಗೆಲ್ಲಲೆಂದು ಸ್ಪರ್ಧೆಯಿಂದ ಕೆತ್ತಿದುದೋ ಶಿಲ್ಪ ತಿಲಕ. ಅವರೇ ತಮ್ಮ ಮತ್ತೊಂದು ಪದ್ಯದಲ್ಲಿ ಕಾವಿ, ರುದ್ರಾಕ್ಷಿ, ವೈರಮುಡಿ ಇತ್ಯಾದಿ ಎಲ್ಲವನ್ನು ಬದಿಗೊತ್ತಿ ಸತ್ಯವನ್ನೇ ಅರಿವೆಯಾಗುಟ್ಟು ನಿಂತಿರುವ ನನ್ನ ದೇವ ಬಾಹುಬಲಿಗೆ ನಮೋ ನಮಃ ಎನ್ನುತ್ತಾರೆ. ಬೋಳ್ ಕಾವಿ ರುದ್ರಾಕ್ಷಿ ವೈರಮುಡಿ ಜರಿಯ ಮುಡಿ ಕತ್ತಲೆಯ ಗರ್ಭಗುಡಿ ಮೊದಲಾದವೆಲ್ಲವಂ ತೊರೆದು ಸತ್ಯದ ದಿಗಂಬರತೆಯೊಂದನೇ ಒಲಿದು ಭೂಮ್ಯಂತರಿಕ್ಷಗಳ ಸಂಧಿಸುತ್ತ ನಿಂತಿರುವ ಸೌಂದರ್ಯದಾಚೆಯ ಭವ್ಯತಾ ಸೀಮೆಯಲ್ಲಿ ನೆಲೆಸಿರುವ ಓ ನನ್ನ ನಗ್ನ ಗುರುದೇವ ನಮೋ. ಕವಿ ಪೂತಿನ ಅವರು ಮಗುವಿನ ಮುಗ್ಧತೆ, ಪ್ರಶಾಂತತೆಯನ್ನ ಶಿಲ್ಪದಲ್ಲಿ ಕಂಡು ಅವನಿಗಿರುವ ಸುಖ, ಶಾಂತಿ, ನೆಮ್ಮದಿ ಸಕಲರಿಗೂ ಲಭಿಸಲಿ ಎಂಬುದು ಕವಿಯ ಬಯಕೆ. ಒಳಗುಗುವ ಚಿತ್ಸುಖವ ಪ್ರತ್ಯಕ್ಷಗೊಳಿಸುವಲು ಕಣ್ಣ ನರೆ ತೆರೆದು ಮಿದು ನಗೆಯೊಡನೆ ಕೆಳೆಗೊಳಿಸಿ ತನ್ನ ಸುಖವನ್ಯರಿಗೂ ದೊರೆವೊಳನು ಕಂಪಿಸುತ್ತ ಇಳೆ ಮುಗಿಲ ಸೋಪಾನ ಮಾರ್ಗದೊಲು ನಿಂತ ನಿವಾ ಇಳೆ ಮುಗಿಲ ಸೋಪಾನ ಮಾರ್ಗದೊಲು ನಿಂತ ನಿವಾ. ಏಕಶಿಲೆಯೊಂದರಲ್ಲಿ ಅದ್ಭುತ ಶಿಲ್ಪವೊಂದು ಮೂಡಿರುವುದನ್ನು ಅಚ್ಚರಿಯಿಂದ ಶ್ರೀನಿವಾಸ ಹೃದಯಂಗಮವಾಗಿ ಗೊಮ್ಮಟನನ್ನು ವರ್ಣಿಸಿದ್ದಾರೆ. ಮೇಣವೋ ಕಲ್ಲೋ ಮಾಡದು ಮಾಯೆ ಏನೆಸಗಿದೆ ಶಿಲ್ಪ. ಮಾನವೀಯ ಮೌಲ್ಯಗಳ ಪ್ರತೀಕವಾಗಿರುವ ಬಾಹುಬಲಿಯ ಔದಾರ್ಯ, ಗಾಂಭೀರ್ಯವನ್ನು ಕಂಡು ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪ ಅವರು ಈ ರೀತಿ ವರ್ಣಿಸಿದ್ದಾರೆ. ಭಗವದ್ದಾಟಾಟೋಪವದು ಮೈಯಾಂತು ನಿಂತಂತೆ ಪ್ರೇಮ, ದಯೆ, ಸತ್ಯ, ಸೌಂದರ್ಯ, ಭವ್ಯ ಸಾಕಾರಗೊಂಡಂತೆ. ಪ್ರೇಮ, ದಯೆ, ಸತ್ಯ, ಸೌಂದರ್ಯ, ಭವ್ಯ ಸಾಕಾರಗೊಂಡಂತೆ ಗಗನದೌದಾರ್ಯಮಂ ಕಡಲ ಗಾಂಭೀರ್ಯಮಂ ಹಿಡಿದು ಕಡದಿಟ್ಟಂತೆ. ಹಾಲು ಚೆಲ್ಲಿದಂತಹ ಬೆಳದಿಂಗಳ ಸುಂದರ ರಾತ್ರಿಯೊಂದು ಕಾರ್ಕಳದ ಕರಿಶಿಲೆಯಲ್ಲಿ ಅರಳಿ ನಿಂತ ಗೊಮ್ಮಟನ ಮೂರ್ತಿಯನ್ನು ಕಂಡು ಕವಿ ತ್ರಿವಿಕ್ರಮ
ಶ್ರವಣಬೆಳಗೊಳ ಮತ್ತು ಕಾರ್ಕಳದ ಮೂರ್ತಿಗಳೆರಡರ ನಡುವೆ ಅಂತರವನ್ನು ಗುರುತಿಸಲು ಯತ್ನಿಸುತ್ತಾರೆ. ಬೆಳ್ಗೊಳದ ಗೊಮ್ಮಟನ ಮುಖದಲ್ಲಿಯ ಪ್ರಸನ್ನತೆಯು, ಆ ಮನೋಹರ ಮಂದಸ್ಮಿತದ ವಿಲಾಸ ವೈಖರಿಯು ಕಾರ್ಕಳದ ಗೊಮ್ಮಟನ ಮುಖದಲ್ಲಿ ಮೂಡಿಲ್ಲ ಏಕೆಂಬ ಪ್ರಶ್ನೆ ನನ್ನ ಕಾಡದೇ ಬಿಡಲಿಲ್ಲ. ಮಸ್ತಕಾಭಿಷೇಕದ ಔಚಿತ್ಯವನ್ನ ಪ್ರಶ್ನಿಸುವ ಕವಿ ಕಣವಿಯವರು, ಒಂದು ಹನಿಯೂ ಚೆಲ್ಲದಂತೆ ಬಯಲ ಬೊಗಸೆಯಲ್ಲಿ ಹಿಡಿದು, ಒಂದು ಹನಿಯೂ ಚೆಲ್ಲದಂತೆ ಬಯಲ ಬೊಗಸೆಯಲ್ಲಿ ಹಿಡಿದು, ದೂರ ದೂರ ಕಪ್ಪು ಮಕ್ಕಳನ್ನೆಲ್ಲಾ ಕರೆದು ಬೆಳ್ಳಗೆ ಕುಡಿಸಿದಂತೆ. ಚಂದ್ರನೊಲು ಇಂದ್ರಗಿರಿ ಸದ್ಧರ್ಮ ಮೂರ್ತಿ, ಭುಜಬಲಿಯ ಹೃದಯದಲ್ಲಿ ತುಂಬಿ ಜನಕಾಂತಿ ಎಂದು ಭವ್ಯ ಮೂರ್ತಿಯ ಖ್ಯಾತಿಯನ್ನು ಮನತುಂಬಿ ಹಾಡುವವರು ಕವಿ ಹಿಪ್ಪರಗಿ. ಭೂಮಿ ಮತ್ತು ಸ್ವರ್ಗದ ನಡುವಿನ ಸುಮಧುರ ಸೇತುವೆಯಾಗಿರುವ ಬಾಹುಬಲಿ ಸಕಲ ಜೀವರಾಶಿಗಳ ಚೇತನ ಎನ್ನುತ್ತಾರೆ ಬಸಂತ ಬಡಿಗೇರ. ಮಹತ್ತು ಕೆನೆಗಟ್ಟಿ ಬೃಹತ್ತು ಮಡುಗಟ್ಟಿ ನಿಂದಿಹ ಭವ್ಯ ಗೊಮ್ಮಟ. ಮಹತ್ತು ಕೆನೆಗಟ್ಟಿ ಬೃಹತ್ತು ಮಡುಗಟ್ಟಿ ನಿಂದಿಹ ಭವ್ಯ ಗೊಮ್ಮಟ. ನಗ್ನತೆಯನ್ನು ಅಪಹಾಸ್ಯ ಮಾಡುವ ಅವಿವೇಕಿಗಳಿಗೆ ಕುವೆಂಪು, ಬತ್ತಲೆಗೆ ಕಿಲ ಕಿಲನೆ ನಗುವ ಓ ಲಘು ಹೃದಯಿ, ಎಳ್ಳು ನೀರಿಹುದಿಲ್ಲಿ ಹೀನತೆಗೆ ನೀಚತೆಗೆ. ಈ ಕವನದ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ತನ್ನೆದುರಿಗೆ ಘಟಿಸುವ ಎಲ್ಲ ಘಟನೆಗಳಿಗೆ ಮೂಕ ಸಾಕ್ಷಿಯಂತಿರುವ ಬಾಹುಬಲಿ ಕವಿ ಕುವೆಂಪು ಅವರಿಗೆ ಒಂದು ಒಗಟಾಗಿದ್ದಾನೆ. ಕ್ರಾಂತಿಗಳು ಭ್ರಾಂತಿಗಳು ಹರಿದ ರಕ್ತದ ಹೊಳೆ, ಆದ ಮಾನಭಂಗಗಳು ಅಪಹೃತ ಸ್ವಾತಂತ್ರ್ಯ. ಜಗದ ಜಂಜಾಟದಿಂದ ದೂರದಲ್ಲಿ ನಿಂತು ಲೋಕ ಕಲ್ಯಾಣಕ್ಕಾಗಿ ವಿಂಧ್ಯಗಿರಿಯ ಮೇಲೆ ನಿಂತ ಬಾಹುಬಲಿ ಡಾಕ್ಟರ್ ಸಾಶಿ ಮರುಳಯ್ಯನವರಿಗೆ ಬರೀ ಯಕ್ಷ ಪ್ರಶ್ನೆ. ಷಟ್ಖಂಡ ಮಂಡಲದ ಉಪ್ಪು ಕಡಲಿಗೆ ದಾಹ, ಷಟ್ಖಂಡ ಮಂಡಲದ ಉಪ್ಪು ಕಡಲಿಗೆ ದಾಹ, ನಿಂತ ವೃಷಭಾಚಲಕ್ಕೆ ಹೆಸರ ಕೆಸರಿನ ಮೋಹ, ನಿಂತ ವೃಷಭಾಚಲಕ್ಕೆ ಹೆಸರ ಕೆಸರಿನ ಮೋಹ. ಬಿರುದು ಬಹುರತ್ನ ವಸುಂಧರ, ಬಿರುದು ಬಹುರತ್ನ ವಸುಂಧರ, ಆದರೆ ಮಣ್ಣಿಗೆ ಬರ, ಆದರೆ ಮಣ್ಣಿಗೆ ಬರ. ಬಾಹುಬಲಿಯ ಸಂದೇಶ ಮನುಕುಲಕ್ಕೆ ದಾರಿದೀಪವಾಗಲಿ. ಮಾನವ ಜನಾಂಗ ವೈರತ್ವ, ಅಸಹನೆ, ಅಸೂಯೆಯ ದಳ್ಳುರಿಯಿಂದ ಮುಕ್ತವಾಗಲಿ ಎಂಬುದು ಸಿಪಿಕೆ ಅವರ ಆಶಯ. ಒಳ ಹೊರಗೆ ನಗ್ನತೆಯ ತಳೆದು ನೀ ಬಾನುದ್ದ ನಿಂತಿರುವೆ ಬಾಹುಬಲಿ ಓ ಅಹಿಂಸೆಯ ಸುಭಟ. ಇಂದಿಗೂ ಬಾಧಿಸುವ ವೈರ ಭಾವನೆ ಯುದ್ಧ ಶಮನಗೊಳ್ಳಲು ಬೇಕು ನೀನು ಕಲಿಸಿದ ಪಾಠ. ಇಂದಿಗೂ ಬಾಧಿಸುವ ವೈರ ಭಾವನೆ ಯುದ್ಧ ಶಮನಗೊಳ್ಳಲು ಬೇಕು ನೀನು ಕಲಿಸಿದ ಪಾಠ. ಇಷ್ಟಾದರೂ ಬಾಹುಬಲಿಯ ಸಮಗ್ರ ವ್ಯಕ್ತಿತ್ವವನ್ನು ಹೊರೆಹಚ್ಚುವ ಕೆಲಸದಲ್ಲಿ ನಮ್ಮ ಪ್ರಾಚೀನ ಕವಿಗಳಿಗಿದ್ದ ಜಾಣ್ಮೆ, ಮುಕ್ತ ಮನಸ್ಸು ನಮ್ಮ ನವ್ಯ ಕವಿಗಳಿಗೆ ಇರಲಿಲ್ಲ. ಕ್ರಾಂತಿಕಾರಕ ಮತ್ತು ವೈಚಾರಿಕ ದೃಷ್ಟಿಯ ಸಂದಿಗ್ಧತೆಯಲ್ಲಿ ಸಿಕ್ಕಿದ ಬಾಹುಬಲಿ ಅವರ ಕೈಗೆ ನಿಲುಕದ ವ್ಯಕ್ತಿಯಾಗಿದ್ದಾನೆ. ಅವನು ತಮ್ಮಿಂದ ಬಹುದೂರದಲ್ಲಿ ನಿಂತು ದಿನದ 108 ತಾಪತ್ರಯಗಳಿಗೆ ತಲೆಕೆಡಿಸಿಕೊಳ್ಳದೆ ಕಣ್ಣು ಮುಚ್ಚಿ ಕುಳಿತ ಮೂಕ ಶಿಲೆಯಾಗಿದ್ದಾನೆ. ತಮ್ಮ ಶತಮಾನದ ದುಗುಡ ದುಮ್ಮಾನಗಳಿಗೆ ಕಿಂಚಿತ್ತಾದರೂ ಪರಿಹಾರ ನೀಡುವಂತಾಗಲಿ ಎಂಬುದು ನವ್ಯರ ಕಳಕಳಿ. ಎಲ್ಲವನ್ನು ನಿರ್ಲಿಪ್ತನಾಗಿ ದೂರದಿಂದಲೇ ಅವಲೋಕಿಸುತ್ತಾ ನಿಂತ ನಿಲುವಿಗೆ ಅರ್ಥವೇನು ಎಂಬುದು ಆಧುನಿಕರ ಆಕ್ರೋಶ ಕಾವ್ಯದಲ್ಲಿ ಮೂಡಿದೆ. ಅನೇಕಾಂತವಾದದಂತೆ ಒಬ್ಬೊಬ್ಬರಿಗೆ ಒಂದೊಂದು ಬಗೆಯಲ್ಲಿ ಬಾಹುಬಲಿ ಕಾಣಿಸಿದ್ದಾನೆ. ಈ ದಿಸೆಯಲ್ಲಿ ನಮ್ಮ ಜನಪದರು ಬಾಹುಬಲಿಯನ್ನ ಅರ್ಥೈಸಿದ ರೀತಿಯೇ ವಿಭಿನ್ನ. ಮುಗ್ಧರು, ಅಮಾಯಕರಾದ ನಮ್ಮ ಗ್ರಾಮೀಣರಲ್ಲಿ ಕೃತಕತೆ, ಬೂಟಾಟಿಕೆ ಇಲ್ಲ. ಇವರದು ನಿಷ್ಕಲ್ಮಶವಾದ ಭಕ್ತಿ, ಯಾವುದನ್ನೂ ಏನನ್ನೂ ಅಪೇಕ್ಷಿಸದ ನಿರ್ವಾಜ್ಯ ಪ್ರೀತಿ. ದೈನಂದಿನ ಬದುಕಿನಲ್ಲಿ ತಮಗೆ ಕಂಡದ್ದು ಅನ್ನಿಸಿದ್ದನ್ನ ಸಹಜವಾಗಿ ಶಬ್ದಾಡಂಬರವಿಲ್ಲದೆ ಬಾಹುಬಲಿಯನ್ನ ಬಗೆ ಬಗೆಯಾಗಿ ವರ್ಣಿಸಿದ್ದಾರೆ. ಇಂದ್ರಗಿರಿಯಲ್ಲಿ ನಿಂತ ಗೊಮ್ಮಟನನ್ನ ಯಾರೂ ಕೆತ್ತಿದ್ದಲ್ಲ, ತನಗೆ ತಾನೇ ಕಲ್ಲಿನಲ್ಲಿ ಮೂಡಿ ನಿಂತಿದೆ ಎಂಬುದು ಇವರ ಅಭಿಪ್ರಾಯ. ಆಡಾನೆ ಬಾಕಲ್ಲೇ ಬೆಳ್ಗೊಳದ ನಾರಿ, ಆಡಾನೆ ಬಾಕಲ್ಲೇ ಬೆಳ್ಗೊಳದ ಗೊಮ್ಮಟೇಶ್ವರ, ಮೂಡೈದಾರೆ ಮುಗಿಲ ತುದಿಯಲ್ಲಿ ಸ್ವಾಮಿ,
ಮೂಡೈದಾರೆ ಮುಗಿಲ ತುದಿಯಲ್ಲಿ ಸ್ವಾಮಿ, ಮೂಡೈದಾರೆ ಮುಗಿಲ ತುದಿಯಲ್ಲಿ ಸ್ವಾಮಿ. ಮುಗುಳು ನಗೆಯ ಮಂದಹಾಸ ಬೀರುವ ಬಾಹುಬಲಿಯ ಮುಖಾರವಿಂದವನ್ನ ನೋಡಿದ ಜನಸಾಮಾನ್ಯರು ಕೂಡ ಹಾಡು ಕಟ್ಟಿ ಸುಶ್ರಾವ್ಯವಾಗಿ ಹಾಡಿದ್ದು ಕನ್ನಡ ನಾಡಿನ ವಿಶೇಷ. ಬೆಳಗೋಳ ಸ್ವಾಮಿಗೆ ಮಳೆ ಬಂದರಭಿಷೇಕ, ಸಿಡಿಲ ಮಿಂಚೆಲ್ಲಾದವ ಪುಷ್ಪ, ಸಿಡಿಲ ಮಿಂಚೆಲ್ಲಾದವ ಪುಷ್ಪ, ತಾರಿಕೆ ಚಿಕ್ಕಿ ಅರ್ಘ್ಯ ಬೆಳಗಾಳ ಪದಮವ್ವ, ಬೆಳಗಾಳ ಪದಮವ್ವ, ಬೆಳಗಾಳ ಪದಮವ್ವ, ಬೆಳಗಾಳ ಪದಮವ್ವ. ಶಿಷ್ಟ ಸಾಹಿತ್ಯದಿಂದ ಹಿಡಿದು ಜನಪದ ಸಾಹಿತ್ಯಕ್ಕೂ ಬಾಹುಬಲಿ ಸೂಕ್ತ ಸೃಜನಶೀಲತೆಯನ್ನು ಒದಗಿಸಿದ್ದು ಕನ್ನಡ ಸಾಹಿತ್ಯದಲ್ಲೊಂದು ಮೈಲಿಗಲ್ಲು. ಬೆಳಗೊಳದ ಬೆರಗು ರೂಪಕ ಕೇಳ್ತಿರಿ. ನಿರೂಪಣೆ ನಳಿನ ಜಿ ಶಾಂತಕುಮಾರ್. ಕಾವ್ಯವಾಚನ ಗಮಕಿ ಹೊಸಳ್ಳಿ HR ಕೇಶವಮೂರ್ತಿ, ಬಳ್ಳಾರಿ ಎಂ ರಾಘವೇಂದ್ರ ಹಾಗೂ ಜಿ ರಾಜಲಕ್ಷ್ಮಿ ಶ್ರೀಧರ್. ನಿರ್ಮಾಣ ಹಾಗೂ ನಿರ್ವಹಣೆ ಡಾಕ್ಟರ್ ಎನ್ ಸುಧೀಂದ್ರ.